ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಮತಬೇಟೆಗಿಳಿದಿದ್ದಾರೆ. ಕೋರ್ಟ್ ಕ್ಯಾಂಪಸ್ಗೆ ಭೇಟಿ ನೀಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಲಕ್ಷ್ಮೀ ಹೆಬ್ಬಾಳ್ಕರ್, ಆಸಿಫ್ ಸೇಠ್, ಫಿರೋಜ್ ಸೇಠ್ ಸೇರಿ ಹಲವರು ಸಾಥ್ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಯುದ್ಧ ಗೆಲ್ಲಿಸಿದ್ದಾರೆ. ಮೃಣಾಲ್ ಹೆಬ್ಬಾಳ್ಕರ್ಗೆ ಅವನ ತಾಯಿಯೇ ಸಾರಥಿ. ಬೆಳಗಾವಿಯ ಕೋರ್ಟ್ ಕ್ಯಾಂಪಸ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಹೇಳಿಕೆಯನ್ನು ನೀಡಿದ್ದಾರೆ. हाँ, अगर टाइम के ನಾವು ಅಗ್ನಿ ಪರೀಕ್ಷೆಯನ್ನು ಕೊಡಬೇಕಾಗುತ್ತೆ. ಇದು ನನ್ನ ಮತ್ತೊಂದು ಅಗ್ನಿ ಪರೀಕ್ಷೆ. ನನ್ನ ಲೀಡರ್ಶಿಪ್ ಆಗಿರ್ಬೋದು, ಪಕ್ಷದ ಹೆಸರಾಗಿರ್ಬೋದು, ಇದು ಮತ್ತೊಂದು ನನಗೆ ಚಾಲೆಂಜ್, ಮತ್ತೊಂದು ಅಗ್ನಿ ಪರೀಕ್ಷೆ. ಅಂದ್ರೆ ಒಂದ್ ಮಾತನ್ನ ಹೇಳ್ತೀನಿ, ನನ್ನ ಮಾತನ್ನ ಮುಗಿಸ್ತೀನಿ. ಶ್ರೀಕೃಷ್ಣ ಪರಮಾತ್ಮ, ದಿಸ್ ಇಸ್ ವೆರಿ ಇಮೋಷನಲ್ ಬಿಕಾಸ್ ಐ ಫೀಲ್ ಲೈಕ್ ದಟ್. ಶ್ರೀಕೃಷ್ಣ ಪರಮಾತ್ಮ ಅರ್ಜುನ್ಗೆ ಸಾರಥಿಯಾಗಿ ಯುದ್ಧ ಗೆಲ್ಲಿಸ್ತಾರೆ. ಮೃಣಾಲ್ ಹೆಬ್ಬಾಳ್ಕರ್ಗೆ ಅವನ ತಾಯಿನೇ ಸಾರ. ನಿಮ್ಮೆಲ್ಲರ ಆಶೀರ್ವಾದ. ಅವಾಗ ಒಬ್ಬ ತಾಯಿ ತನ್ನ ಮಕ್ಕಳಿಗೋಸ್ಕರ ಹಣ ಕೊಡ್ತಾಳೆ, ಭಗವಂತ ಕೂಡ ಆಶೀರ್ವಾದ ಮಾಡ್ತಾನೆ. ಅಲ್ಲೆಲ್ಲ ಅಂತ ಬಂದ್ರು ಕೂಡ ಒಬ್ಬ ತಾಯಿಯ ಭಾವನೆಯನ್ನ ಬರೀ ಇಮೋಷನಲ್ ಅಲ್ಲ, ಪ್ರಾಕ್ಟಿಕಲ್ ಆಗಿ ಈ ಒಂದು ಮುಂದಿನ ಭವಿಷ್ಯಕ್ಕೆ 40 ವರ್ಷ ಬೇಡ, 5 ವರ್ಷ 10 ವರ್ಷ ಕೊಡು. ಮುಂದಿನ ಬೆಳಗಾವಿಯ ಭವಿಷ್ಯಕ್ಕೆ ಪಾರ್ಲಿಮೆಂಟ್ ಫ್ಲೈಓವರ್ಗಳಾಗಬೇಕು. ರಕ್ಷಣೆ ಮಾಡ್ಲಿಕ್ಕೆ ನಾವು ಬಾರ್ಡರ್ ಕಳಿಸ್ತೀವಿ. ಹಾಗಾಗಿ ನಿಮ್ಮೆಲ್ಲರ ಒಬ್ಬ ಯೋಧನಾಗಿ, ಒಬ್ಬ ಸೈನಿಕನಾಗಿ ಬರುವಂತ ದಿನದಲ್ಲಿ ಡೆಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಾನು ಧ್ವನಿ ಎತ್ತೀನಿ ಅಂತ ಹೇಳಿ ನಿಮ್ಗೆ ಒಂದು ವಚನವನ್ನು ಕೊಡ್ತೀನಿ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ನಮ್ಮ ತಾಯಿಯಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನನಗೂ ಕೂಡ ಅವರ ರೀತಿಯ ಅಭಿವೃದ್ಧಿಯನ್ನ, ಅವ್ರ ರೀತಿಯ ಕೆಲಸಗಳನ್ನ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಮಾಡಬೇಕಾಗುವಂತ ಒಂದು ಆಸೆ ಇದೆ. ನಮ್ಮ ನಾಯಕರಾದಂತ ಫಿರೋಜ್ ಸೇಠ್ ಅವರು, ರಾಜು ಸೇಠ್ ಅವರು ಬಹಳಷ್ಟು ಅಭಿವೃದ್ಧಿ ನಗರವನ್ನ ಮಾಡಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ, ನಮ್ಮ ತಾಯಿಯಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾರ್ಗದರ್ಶನದಲ್ಲಿ 100ಕ್ಕೆ 100ರಷ್ಟು ನಮ್ಮ ಜಿಲ್ಲೆಗೆ ಒಂದು ನ್ಯಾಯವನ್ನು ಒದಗಿಸಿಕೊಡುವಂತ ಕೆಲಸವನ್ನ ಮಾಡೇ ಮಾಡ್ತೀನಿ ಅಂತ तम्मल्लेल्लरिಗೂ विश्वास पडस्ತೀನಿ. आज तुम्ही जर विचार केला, आमच्या जिल्ह्याला आम्ही कित्तूर राणी चन्नम्माचा जन्मस्थळ मानतो. आमच्या जिल्ह्याला आम्ही संगोळी रायनाचं जन्मस्थळ मानतो. पूर्ण भारत देशामध्ये सर्वात मोठा शिवाजी महाराजांचं मूर्ती ते कुठेतरी आहे म्हटलं तर ते आमच्या बेळगाव जिल्ह्यात आहे आणि त्याचा अभिमान आम्हाला सगळ्यांना आहे. आणि अशा जिल्ह्याला आम्हाला